ಮಾರೋತು ಹಾತಿ ಮಾರೋ ಇಲ್ಲ ಲೂಟ್ ಮಾರೋ ಅಂತಂದೆ. ಹೊಡೆಯದಿದ್ರೆ ಹುಲಿನೇ ಹೊಡಿಬೇಕಂತ, ಇಲ್ಲಾಂದ್ರೆ ಕೊಳ್ಳೆ ಹೊಡಿಬೇಕಂತ ಇಡೀ ಇದನ್ನ. ಅದಕ್ಕೆ ಉದಾಹರಣೆ ಹೇಳಿದೆ, ಅವ್ರೇನು ಹುಲಿ ಅಲ್ಲ, ಬೆಕ್ಕದು. ಅದೇನು ಎಂದು ಸಾರ್ವಜನಿಕವಾಗಿ ಹೋರಾಟ ಮಾಡಿ ಅಥವಾ ಸಾರ್ವಜನಿಕ ವಿಚಾರವನ್ನು ಇಟ್ಕೊಂಡು ಯಾವತ್ತೂ ಸಹಿತ ಸಾರ್ವಜನಿಕವಾಗಿ ಬಂದಿಲ್ಲ ಅವರು. ಅವ್ರ ಅಪ್ಪನ ಬಾಲ ಹಿಡ್ಕೊಂಡು ಬಂದಿರೋನು. ಏನ್ ನಗರಸಭೆ ಸದಸ್ಯ ಆಗಿದ್ನ, ಅಧ್ಯಕ್ಷ ಆಗಿದ್ನ, ಏನಾಗಿ ಏನಿಲ್ಲ. ನಾನಾದ್ರೂ ಸಹಿತ ಸ್ವಲ್ಪ ನಗರಸಭಾ ಸದಸ್ಯನಿಂದ ಹಿಡಿದು ಇಲ್ಲಿವರೆಗೂ ಬಂದಿನಿ. ಆ ರೀತಿ ಬೆನ್ನಿ ಚೂರಿ ಹಾಕಂತ ಕೆಲಸ ನನ್ನ ಜೀವನದಾಗೆ ಮಾಡಲ್ಲ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾರು ಸಹಿತ ಮಾಡಲ್ಲ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅವರಿಗೆ ಈ ಚುನಾವಣೆ ನಾನು ಅಲ್ಪಸಂಖ್ಯಾತರ ನಿಂತ್ಕೊಳ್ಳಿ, ಬೇರೆ ಯಾರೇ ನಿಂತ್ಕೊಳ್ಳಿ, ನನ್ನ ವಾದ ಇರ್ತಕ್ಕಂಥದ್ದು ಶಾಮನೂರ್ ಫ್ಯಾಮಿಲಿಯವರು ನಿಂತ್ಕೋಬೇಕು, ಅವ್ರನ್ನೇ ಸೋಲಿಸ್ಬೇಕು ಅನ್ನೋದು ನನ್ನ ಗುರಿ. ನಿನ್ನೆ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಜಿಲ್ಲಾ ಮಂತ್ರಿಗಳು ನಮ್ಮ ಪಕ್ಷದ ಬಗ್ಗೆ ಬಿಜೆಪಿಯವರು ಹೊಡೆದಾಡ್ಕೊಂಡಿದ್ದಾರೆ ಮೊನ್ನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಮಾನ್ಯ ಮಂತ್ರಿ ಮಲ್ಲಿಕಾರ್ಜುನ್ ಅವರಿಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹಿತ ರಾಜ್ಯ ಮಟ್ಟದ ನಾಯಕರಿಗೆ ಪ್ರಶ್ನೆ ಮಾಡತಕ್ಕಂಥ ಹಕ್ಕನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದೆ. ಹಾಗಾಗಿ ನಮ್ಮಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಮ್ಮ ರಾಜ್ಯ ನಾಯಕರು ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ವಿಚಾರಗಳನ್ನ ಅವರಿಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದು ಸಹಜ. ಅದನ್ನೇ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ಬಿಜೆಪಿಯವರು ಹೊಡೆದಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಸುದ್ದಿ ಮಾಧ್ಯಮದ ಮುಖಾಂತರ ನೋಡಿದೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ? ಅದು ಎಕ್ಸ್ಪೆಷಲಿ ದಾವಣಗೆರೆ ಜಿಲ್ಲೆ ಒಳಗೆ. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತಂದು ಹೇಳಿದ್ರೆ, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿ 2008ರ ಚುನಾವಣೆಯಲ್ಲಿ ಸೈಯದ್ ಸೈಫುಲ್ ಅವರಿಗೆ ಬಿ ಫಾರಂ ಅನ್ನ ಕೊಟ್ಟರು, ಹೆಲಿಕಾಪ್ಟರ್ನ ತಗೊಂಡ್ಬಂದ್ರು. ಆದ್ರೆ ಆ ಬಿ ಫಾರಂ ಏನ್ ಮಾಡಿದ್ರಿ ನೀವು? ತಿದ್ದಿ ಅವತ್ ಕ್ಯಾಂಡಿಡೇಟೇ ಇಲ್ದಂಗ್ ಮಾಡಿದ್ರಿ ನೀವು. ರಾಜ್ಯ ನಾಯಕರಿಗೂ ಬೆಲೆ ಕೊಡ್ಲಿಲ್ಲ, ರಾಷ್ಟ್ರ ನಾಯಕರಿಗೂ ಬೆಲೆ ಕೊಡ್ಲಿಲ್ಲ. ಒಬ್ಬ ಅಲ್ಪಸಂಖ್ಯಾತರಿಗೆ ಕೊಟ್ಟಂತ ಬಿ ಫಾರಂನ ತಿದ್ದಿ ಕ್ಯಾಂಡಿಡೇಟ್ ಇಲ್ದಂಗ್ ಮಾಡಿದ್ರಿ. ಅದೇ ರೀತಿ ಇವತ್ತು ಬಿಜೆಪಿಯವರು ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಏನು ನಿಮ್ಮ ಪರವಾಗಿ ಭಾರಿ ಬಹುಪರಕನ್ನ ಹೇಳ್ತಾ ಇದಾರಲ್ಲ ನಮ್ಮ ಮಾಜಿ ಮೇಯರ್ ಚಮನ್ ಸಾಬ್, ಇದೇ ಮೇಟಿ ಕುರ್ಚಿ ಒಳಗೆ ಹೊಡೆದಾಡ್ಕೊಂಡು ಕೈ ಮುರ್ಕೊಂಡಿದ್ರಲ್ಲಪ್ಪ, ನೆನಪಿಲ್ಲ? ಅದು ಒಂದು ನಗರಸಭೆ ಟಿಕೆಟಿನ ಸಲುವಾಗಿ ಇವತ್ತೇನ್ ನಿಮಗೆ ಬಹಳ ಬಹುಪರ ಕೇಳ್ತಾ ಇದಾರಲ್ಲ, ನಗರಸಭೆ ಟಿಕೆಟ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇದೇ ಮೇಟಿ ಕುರ್ಚಿ ಒಳಗೆ ಎಸ್ ಮಲ್ಲಿಕಾರ್ಜುನ್ ಚಮನ್ ಸಾಬ್ರು ಹೊಡೆದಾಡ್ಕೊಂಡು ಕೈ ಮುರ್ಕೊಂಡಿದ್ರು. ಇವತ್ತು ಅಂತ ಹಿನ್ನೆಲೆ ಇರ್ತಕ್ಕಂಥವ್ರು ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಗ್ಗೆ, ನಾಯಕರ ಬಗ್ಗೆ ಮಾತಾಡ್ತೀರಾ. ಅದೇ ರೀತಿ 2023ರಲ್ಲೂ ಸಹಿತ ಅಜಯ್ ಕುಮಾರ್ಗೆ ನಾನು ಅವತ್ತು ಮತ್ತೆ ಟಿಕೆಟ್ ಕೇಳಿದ್ದೆ. ಅಜಯ್ ಕುಮಾರ್ಗೆ ಅಂತಂದೇಳಿ ತೀರ್ಮಾನ ಮಾಡ್ತು ಪಕ್ಷ. ನಾವು ಯಾವುದೇ ರೀತಿಯ ಒಂದು ದಿವಸನೂ ಸಹಿತ ಏನಾದ್ರೂ ಒಂದು ಗಂಟೆ ನಾನು ಎಲ್ಲಾದ್ರೂ ಹೋಗೋದಿದ್ರೆ ಅದು ಅಜಯ್ ಕುಮಾರ್ಗೆ ಹೇಳಿ ಹೋಗಿದೆ, ಸರ್ ಇಂಥ ಕಡೆಗೆ ಹೋಗ್ತಾ ಇದ್ದೇನೆ, ನನ್ಗೊಂದು ಗಂಟೆ ಕೆಲಸ ಇದೆ, ನೀವು ಪ್ರಚಾರ ಮುಂದುವರ್ಸ್ರಿ ಅಂತಂದೇಳಿ ಹೇಳಿ ಹೋಗಿದ್ದೇನೆ. ಹೊತ್ತು ಆ ರೀತಿ ಬೆನ್ನಿ ಚೂರಿ ಹಾಕಂತ ಕೆಲಸ ನನ್ನ ಜೀವನದಾಗೆ ಮಾಡಲ್ಲ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾರು ಸಹಿತ ಮಾಡಲ್ಲ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಯಾರಿಗೆ ಯಾರಾದ್ರೂ ಸಹಿತ ಕಾಂಗ್ರೆಸ್, ಅದು ಎಕ್ಸ್ಪೆಷಲಿ ದಾವಣಗೆರೆ ಜಿಲ್ಲೆ ಒಳಗೆ ಇವತ್ತು ನೀವು ನೋಡ್ಕೊಂತ ಬರ್ರಿ, ಚೆನ್ನೈ ಒಡೆಯರಿಂದ ಹಿಡಿದು ಇಲ್ಲಿವರೆಗೂ ಸಹಿತ ಯಾರ್ಯಾರು ಅವ್ರ ವಿರುದ್ಧ ನಿಂತ್ಕೊಂಡಿದ್ರು ಅವ್ರನ್ನೆಲ್ಲರನ್ನೂ ಸಹಿತ ಮಟ್ಟ ಹಾಕಿದ್ರು. ಒಬ್ರಿಬ್ರು ಅಂತಲ್ಲ ನಾನು ಹೇಳೋದು. ಉದಾಹರಣೆಗೆ ಬಿ ವೀರಣ್ಣ ನಾನು ಸಹಿತ ಕ್ಯಾಂಡಿಡೇಟ್ ಆಗ್ಬೇಕು ಅಂತಂದೇಳಿ ಅಪೇಕ್ಷೆ ಪಟ್ಟಿದ್ದೀನಿ ಅಂತಂದೇಳಿ ಹೇಳಿಕ್ಕೆ ಆತನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕಿ 3 ತಿಂಗಳು ಊರು ಬಿಡಿಸಿದ್ರು ಅವನ್ನ. ಬಿ ವೀರಣ್ಣನ್ ದಾವಣಗೆರೆ ಬಿಟ್ಟು ನೋಡಾಗಿದ್ದ. ಮತ್ತೆ ಜಿಲ್ಲಾ ಮಂತ್ರಿ ಅವರು
ಬಿಜೆಪಿಯವರೇ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಐತಿ. ನಾವು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಮಾಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ಲ, ನಾನು ಹೇಳೋದು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಕೇಳ್ತೀವಿ. ನಾವು ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಕೇಳಕ್ಕೆ ನಮಗೆ ಅವಕಾಶಗಳು ಕೊಟ್ಟಿದ್ದಾರೆ ನಮ್ಮ ನಾಯಕರು. ಸರ್ ಒಳ್ಳೆ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಹೆಂಗೆ ಪಕ್ಷಕ್ಕೆ ಎತ್ತ ತಾಯಿಗೆ ದ್ರೋಹ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಇವತ್ತು ಪಕ್ಷ ಅಂದ್ರೆ ಒಂದು ಎತ್ತ ತಾಯಿ ಇದ್ದಂಗೆ. ಆ ಎತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ತಾನೆ. ಇವತ್ತು ಜಾತಿ ನೋಡಿದ ತಕ್ಷಣ ಅಥವಾ ಯಾರೋ ನನಗೆ ವಿರೋಧ ಮಾಡ್ತಾರೆ ಅಂತ ತಕ್ಷಣ ಅವ್ನು ಬೆನ್ನಿ ಚೂರಿ ಹಾಕ್ಬೇಕ ನಾನು? ಏನ ಸರ್ MP ಅವ್ರು 4 ಓಟಿಂದ MP ಆಗಲ್ಲ ನಾವು. ನಾನ್ ಹೇಳ್ತಾ ಇರೋದು ಇವತ್ತು ಪಕ್ಷ ಸಂಘಟಿತವಾಗಿ ಕಾರ್ಯಕರ್ತರು ಪಕ್ಷವನ್ನ ಬೆಳೆಸ್ತಾ ಇದಾರೆ, ಹಿಂದುತ್ವ ಪಕ್ಷವನ್ನ ಬೆಳೆಸ್ತಾ ಇದ್ವಿ. ಆ ರೀತಿ ನಾವು ಈಗಲ್ಲ, ನಾನು ಹೇಳುದು 1990ರಿಂದನೂ ಸಹಿತ ನಾವು ನಿರಂತರ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಇವತ್ತು 90ರಿಂದನೂ ನಾನು ನೋಡ್ತಾ ಇದ್ದೀನಿ. ಇವತ್ತು ನಾನು ಸಹಿತ ನಿನ್ನೆ ಮೊನ್ನೆ ಪಕ್ಷದೊಳಗೆ ಕೆಲಸ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ಗಿಂತ ಮುಂಚೆ ನಾನು ನಗರಸಭಾ ಸದಸ್ಯ ಆದನು. ಅವ್ರ ರಾಜಕೀಯ ಬರಕ್ಕಿಂತ ಮುಂಚೆನೆ ನಾನು ನಗರಸಭಾ ಸದಸ್ಯ. ಅವರ ಮನೆ, ಅವ್ರ ಮನೆತನದ ಆಟ ಎಲ್ಲವನ್ನೂ ನೋಡಿದ್ದೇನೆ. ಅದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಪಕ್ಷ ನೀವು ಯಾರಿಂದ ಬೆಳೆದಿದ್ದೀರಿ ಅಂತಕ್ಕಂಥದ್ದು ಮೊದಲು ಕೃತಜ್ಞತೆ ಇಟ್ಕೊಳ್ಳೋದನ್ನ ಕಲೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ ಹಂಗಂತಂದು ಹೇಳಿ ನಾನು ಮುಸ್ಲಿಮ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ ಅಂತ ನಾನು ಆ ಪಕ್ಷದ ಬಗ್ಗೆ ಮಾತಾಡೋದು. ನಾವು ಯಾರು ಕೊಟ್ಟರು ಸಹಿತ ಚುನಾವಣೆ ಎದುರಿಸ್ತೀವಿ. ಆದ್ರೆ ನೀವು ಯಾವ್ಯಾವ ಸಂದರ್ಭದಲ್ಲಿ ಏನೇನನ್ನ ಹೇಳಿ ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಿಸಿದಿರಿ ಅನ್ನೋದನ್ನು ಸಹಿತ ನೀವು ನೋಡ್ಬೇಕಾಗ್ತದೆ. ನಾನು ಹೇಳೋದು ಸರ್, ಅಂತರ್ನೇ ನಾವು ಹೋರಾಟ ಮಾಡಿದ್ ನಾವು ಮಾಡ್ತಾ ಇದೀವಿ ಇವತ್ತು ಸಹಿತ. ಸರ್ ಅದನ್ನ ಜಗಜ್ಜಾಹೀರಾಗೈತಿ. ನಾನು ನೀನು ಹೇಳೋದು ಬೇಡ, ಎಲ್ಲವೂ ಸಹಿತ ಅದ್ರ ಸಲುವಾಗಿ ನಾವು ಇಲ್ಲಿವರೆಗೂ ಸಹಿತ ಹೋರಾಟ ಮಾಡ್ತಾ ಇದ್ವಿ. ಯಾರು ಆ ರೀತಿ ಬೆನ್ನಿ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೋ ಅವರು ಪಕ್ಷದ್ರೋಹಿಗಳು. ಅವ್ರು ಯಾರೇ ಇರ್ಲಿ, ನಾವೇನು ಅದನ್ನ ಸಮರ್ಥನೆ ಮಾಡ್ಕೊಳಲ್ಲ. ಈಗೂ ಸಹಿತ ಅದು ಕಟಿಬದ್ಧವಾಗಿದ್ದೀವಿ ನಾವು. ಯಾಕೆ ನಮ್ಮ ವಿರುದ್ಧ ಅಷ್ಟು ಭಯ? ಇಂದ ಇವತ್ತು ಅಲ್ಪಸಂಖ್ಯಾತರು ಸಹಿತ ಎಚ್ಚೆತ್ಕೊಂಡು ಇವತ್ತು ಸರಿಯಾದ ಟೈಮಿಗೆ ಸರಿಯಾದ ರೀತಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಅವರಿಗೆ ಈ ಚುನಾವಣೆ, ನಾನು ಅಲ್ಪಸಂಖ್ಯಾತರ ನಿಂತ್ಕೊಳ್ಳಿ, ಬೇರೆ ಯಾರೇ ನಿಂತ್ಕೊಳ್ಳಿ, ನನ್ನ ವಾದ ಇರ್ತಕ್ಕಂಥದ್ದು ಶಾಮನೂರ್ ಫ್ಯಾಮಿಲಿಯವ್ರ ನಿಂತ್ಕೋಬೇಕು, ಅವ್ರನ್ನೇ ಸೋಲಿಸ್ಬೇಕು ಅನ್ನೋದು ನನ್ನ ಗುರಿ. ಸರ್ ಉಳಿತಾರಲ್ಲ, ಅದು ಒಂದು ಕಳ್ಳು ನರಿ ಇದ್ದಂಗೆ. ಅಲ್ಲಲ್ಲ, ನಾನ್ ಹೇಳೋದು ಆ ಹಿರಿಯರು ಹೇಳ್ತಾರ ಗಾದಿನ, ಮಾರೋತು ಹಾತಿ ಮಾರೋ ಇಲ್ಲ ಲೂಟ್ ಮಾರೋ ಅಂತಂದೆ. ಹೊಡೆಯದಿದ್ರೆ ಹುಲಿನೇ ಹೊಡಿಬೇಕಂತ, ಇಲ್ಲಾಂದ್ರೆ ಕೊಳ್ಳೆ ಹೊಡಿಬೇಕಂತ ಇಡೀ ಇದನ್ನ. ಅದಕ್ಕೆ ಉದಾಹರಣೆ ಹೇಳಿದೆ. ಅವ್ರೇನು ಹುಲಿ ಅಲ್ಲ, ಬೆಕ್ಕದು. ಅದೇನು ಎಂದು ಸಾರ್ವಜನಿಕವಾಗಿ ಹೋರಾಟ ಮಾಡಿ ಅಥವಾ ಸಾರ್ವಜನಿಕ ವಿಚಾರವನ್ನು ಇಟ್ಕೊಂಡು ಯಾವತ್ತೂ ಸಹಿತ ಏನು ಸಾರ್ವಜನಿಕವಾಗಿ ಬಂದಿಲ್ಲ. ಅವ್ರ ಅಪ್ಪನ ಬಾಲ ಹಿಡ್ಕೊಂಡು ಬಂದಿರೋನು. ಏನ್ ನಗರಸಭೆ ಸದಸ್ಯ ಆಗಿದ್ನ, ಅಧ್ಯಕ್ಷ ಆಗಿದ್ನ, ಏನಾಗಿತ್ತು? ಏನಿಲ್ಲ. ನಾನಾದ್ರೂ ಸಹಿತ ಸ್ವಲ್ಪ ನಗರಸಭಾ ಸದಸ್ಯನಿಂದ ಹಿಡಿದು ಇಲ್ಲಿವರೆಗೂ ಬಂದೀನಿ. ನಾನು ಹೇಳೋದು, ಅವ್ರ ಅಪ್ಪನ ಬಾಲ ಹಿಡ್ಕೊಂಡು, ಅವ್ರ ಅಪ್ಪ MLA ಇದ್ದ, ಅವ್ರ ಬಾಲ ಹಿಡ್ಕೊಂಡು ಇವನು MLA ಆದನು. ದುಡ್ಡು ಐತಿ, ಅಧಿಕಾರ ಐತಿ, ಅದನ್ನ ಹಿಡ್ಕೊಂಡು ಬಂದರು. ನಾವೇನು ಯಾರು ಅಲ್ಲ, ನಮ್ಮ ಅಪ್ಪಗಳು ಯಾರು ಸಹಿತ ರಾಜಕಾರಣದಾಗೆ ಗೊತ್ತಿಲ್ಲ. ಏನು ನಮ್ಮ ಮನೆತನ, ನಮ್ಮ ಕುಟುಂಬದವರು ಏನು ನಮ್ಮ ಮಗ ಏನ್ ಮಾಡ್ತಾನಂತಾನು ಗೊತ್ತಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.